श्री ज्ञानदेव पंढरीनाथ महाराज की, ज्ञानेश्वर महाराज की, शंकर स्वामी महाराज की, शरद स्वामी महाराज की, साधु संत महाराज की। ಸುಕ್ಷೇತ್ರ ಬದಾಮಿ ತಾಲೂಕಿನ ಜಗಜ್ಜನನಿ ಅವತರಿಸಿದಂತ ಪುಣ್ಯಭೂಮಿ ರಾಜರಾಜೇಶ್ವರಿ ಲಾಯಮ್ಮ ತಾಯಿ ಸನ್ನಿಧಾನದ ವಿಠ್ಠಲ್ ರುಕ್ಮಾಯಿ ಮಂದಿರದಲ್ಲಿ ಅಧಿಕ ಮಾಸದಿಂದ ನಡೆದು ಬಂದಂತ ಅಧ್ಯ ಆತ್ಮ ಚಿಂತನ. ಅದ್ಯದಲ್ಲಿ ನಾವು ಆತ್ಮರು, ಅದ್ಯ ಆತ್ಮ ಅಧ್ಯಾತ್ಮ. ಅದ್ಯದಲ್ಲಿ ನೀವು ಎಲ್ಲರೂ ಆತ್ಮಗಳು. ಆ ಆತ್ಮದ ಸಂಗತಿಯನ್ನು ಮಾಡಬೇಕಾದ್ರೆ ಯಾರು ಬೇಕು ಅಂದ್ರೆ ಸದ್ಗುರುಗಳು ಬೇಕು. ಅಂತಪ್ಪ ಸದ್ಗುರುಗಳು ಸಮರ್ಥ ಸದ್ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರು, ತುಕಾರಾಮ್ ಮಹಾರಾಜರು, ಶಂಕರ ಸ್ವಾಮಿಗಳು, ಶರತ್ ಸ್ವಾಮಿಗಳು ಗುರು ಪರಂಪರೆಯಲ್ಲಿ ಗುರುವಿನ ದೇವನಾಹಿ ದುಜಾ ಪಹಾತಾನಾಮೇ ತ್ರೈಲೋಕೆ. ಒಂದು ಹುಲ್ಲು ಕಡ್ಡಿ ಅಳಿಗಾಡ್ಬೇಕಾದ್ರೆ ಗುರುವಿನ ಆಜ್ಞೆ ಇದ್ರೆ ಅಳಿಗಾಡ್ತೈತಿ. ಹಂಗ ನಹಿ ಗುರು ಕಾ ಬಚ್ಚಾ ಓ ಬಿ ಕತ್ಸಾರೆ ಕತ್ಸ. ಒಂದು ಬಾಂಡೆ ಸಾಮಾನು ನಾವು ತಗೊಂಡ್ಗಳಿಗಿನ ಏನಂತ ಬರೆಸ್ತೀವಿ, ಅದ್ರೊಳಗೆ ಏನು ಬರೆಸ್ತೀವಿ? ಮಗಳಿಗೆ ಒಂದು ಹಂಡೆ ತಗೊಂಡಾಗ ಕಲ್ಲಪ್ಪ ಮಲ್ಲಪ್ಪ ಮಾಳಿಗೆ ಮಣಿ ಮಗಳಿಗೆ ಕೊಟ್ಟದ್ದು ಏನು ಬರೆಸ್ತೀವ? ಕಲ್ಲಪ್ಪ ಮಲ್ಲಪ್ಪ ಮಾಳಿಗೆ ಮಣಿ ಅಡ್ಡೆಸ್ರ ಮಗಳಿಗೆ ಕೊಟ್ಟದ್ದು. ಊರಾಗ ಎಷ್ಟು ಮನೆಯಾಗ ಬಿಟ್ಟು ತುಂಬ ಅಡ್ಡಾಡಿ ಬರ್ರಿ ನೀವು. ಕೊಡದ ಮ್ಯಾಗ ಯಾರ ಹೆಸರು ಐತಿ ಅಂದ್ರೆ ಮನಿ ಮಾಲಕನ ಹೆಸರಿಲ್ಲ, ಹೆಣ್ಣು ಕೊಟ್ಟವನ ಹೆಸರು ಐತಿ. ಏನಂತ? ಕಲ್ಲಪ್ಪ ಮಲ್ಲಪ್ಪ ಮಾಳಿಗೆ ಮಣಿ ಮಗಳಿಗೆ ಕೊಟ್ಟದ್ದು. ಅಷ್ಟು ಕೊಡ ಎದಕ್ಕೆ ಕೊಟ್ಟಾರ ಅನ್ನೋದು ಅನುಭವ ಇದ್ರೆ ಹೇಳ್ಬೋದು, ಅನುಭವ ಇಲ್ಲಕ್ಕೆ ಬಿಡ್ಬೋದು. ಹೌದಲ್ಲ? ಹಂಗಾರೆ ಎದಕ್ಕೆ ಕೊಟ್ರ ತಾಮ್ರ ಕೊಡ ಅಂದ್ರೆ ತಾಯಿಗಳಿಗೆ 100 ವರ್ಷ ಆರೋಗ್ಯದಿಂದ ಬದುಕವ ತಾಯಿ ಅಂತ ತಾಮ್ರ ಕೊಡವನ್ನು ಕೊಟ್ಟು ಕಳಿಸಿದ್ರು ಮನ್ಯಾಗ ಹಿರಿಯರು. ಯಾವಾಗ ಲಗ್ನ ಆದಾಗ ಸುರ್ಗಿ ಸಾಮಾನು ಅಂತ ಕೊಡ್ತಾರಲ್ಲ, ಆದ್ರೂ ಕೂಡ ತಾಮ್ರ ಕೊಡ ಬಂತು, ತಾಮ್ರ ಹಂಡೆ ಬಂತು, ತಾಮ್ರ ಟಾಕಿ ಬಂತು. ತಾಮ್ರ ಸಾಮಾನುಗಳು ಎದಕ್ಕೆ ಕೊಟ್ರ ಅಂದ್ರ 100 ವರ್ಷ ನನ್ನ ಮಗಳು ಬದುಕ್ಲಿ, ಆರೋಗ್ಯದಿಂದ ಬದುಕ್ಲಿ ಅಂತ ಕೊಟ್ರು. ಇವತ್ತಿನ ದಿವಸ ತಾಮ್ರ ಕೊಡ ಮ್ಯಾಕ್ ಮೌತಿ ಅದಾವು, ಏನ್ ತಿಳ್ಯಾಕ ಮೌತಿ ಅದಾವು. ಅಂದ್ರೆ ಸರಿಯಾಗಿ ಉಪಯೋಗ ಮಾಡ್ಕೊಳಕ್ ಬಂದಿಲ್ಲ ಅಂದ್ರೆ ಅನುಭವ ಇಲ್ಲಕ್ಕಾಗಿತ್ತಂತ. ತಾಮ್ರದ ಕೊಡದೊಳಗೆ ನೀರು ಕುಡ್ದದ್ದ ಕರೆ ಆತಂದ್ರೆ 100 ವರ್ಷ ಆರಾಮ್ ಬದುಕ್ತೈತಿ ಮನುಷ್ಯ. ತಾಮ್ರ ಬಿಟ್ಟು ನಾವು ಪ್ಲಾಸ್ಟಿಕ್ ಕೊಡದಾಗ ಕುಡಿಯಾಕತ್ತಿದ್ವಿ ಅಂದ್ರ 100ರಾಗ 50 ಹೋದ್ರೆ ಎಷ್ಟು ಉಳಿತಿ? 50. 50ರಾಗ ರೋಗ ರುಜಿ 10 ಅದು ಅಂದ್ರ ಬಾಳೆ ಎಲ್ಲಿ, ಬದುಕಲ್ಲಿ, ಹೆಂಡ್ರು ಎಲ್ಲಿ, ಮಕ್ಕಳು ಎಲ್ಲಿ, ಗಾಡಿ ಎಲ್ಲಿ, ಟ್ರ್ಯಾಕ್ಟರ್ ಎಲ್ಲಿ, ಬಿತ್ತುದು ಎಲ್ಲಿ, ಗಳೆ ಮಾಡೋದು ಎಲ್ಲಿ? ಹಂಗ ಆಗ್ಬಾರ್ದು ಅಂತ ತಿಳ್ಕೊಂಡ ಇವತ್ತಿನ ಅಭಂಗದಾಗ ದೇವಿ ಏನು ಬರೀತಾರ ಅಂದ್ರ ಅನಾದಿ ಅಂಬಿಕಾ ಭಗವತಿ. ಇಲ್ಲಿ ಹೆಸರು ಏನ್ ಬಂದತ್ ಊರಿಗೆ? ಕಲ ಬಂದ ಕೇರಿ. ಬಂದವ್ ತಾಯಿ ಅರ್ಥಾತ್ ಜಗಜ್ಜನನಿ ಲಾಯವ್ ತಾಯಿ. ಒಣದಾಗಿದ್ದ ಸಂಬಂಧ ಬಂದವ್ ಅಂತ ಕರೀತಾರ. ಶಾಕಾಂಬರಿ 100 ವರ್ಷ ಭೂಮಿಗೆ ಸೂರ್ಯ ರೆಸ್ಟ್ ತಗೊಂಡಿದ್ದ. ಯಾವ ಸೂರ್ಯ? ನಿಮ್ಮೂರನ್ ಸೂರ್ಯ ಅಲ್ ಮತ್ತ ಆಕಾಶದಾಗಿರೋ ಸೂರ್ಯ 100 ವರ್ಷ ರೆಸ್ಟ್ ತಗೊಂಡಾಗ ಸೂರ್ಯಾಗ ಬೆಳಕು ಯಾರು ಕೊಟ್ರ ಅಂದ್ರೆ ಜಗಜ್ಜನನಿ ಆದಂತ ಆ ಲಯಮ್ಮ ತಾಯಿ ಅರ್ಥಾರ್ಥ ಶಾಖ ಕೊಟ್ಟ ಸಲಮಂತ ಶಾಕಾಂಬರಿ ಅಂತ ಹೆಸರು ಬಂತು. ಪುಕ್ಷೆಟ್ಟಿ ಹೆಸರಿಲ್ಲ ದೇವಿಯು. ಶಾಖ ಅಂಬರಿ ಅಂದ್ರ ಭೂಮಿಗೆ ಶಾಖನ್ನು ಕೊಟ್ಟ, ಬೆಳಕನ್ನು ಕೊಟ್ಟ, ಎಲ್ಲ ಏನು ವೃಕ್ಷಗಳನ್ನು ರಕ್ಷಣೆ ಮಾಡಿದ್ಲು, ಯಾರಿಗೇನು ಬೇಕಾಗಿತ್ತು ಅದನ್ನು ಕೊಟ್ಲು ಅಂತ ತಿಳ್ಕೊಂಡ ಶಾಕಾಂಬರಿ ಅಂತ ಹೆಸರು ಬಂತು. ಕಾಕಾಸೂರನ ಕೊಂದ ಸಲುವಾಗಿ ಕಾಕಾಸೂರ ದೈತ್ರನ್ನ, ದುರ್ಗಾಸೂರ ದೈತ್ರನ್ನ ಕೊಂದ ಸಲುವಾಗಿ ದುರ್ಗಾದೇವಿ ಅಂತ ಬಂತು. ಕಾಕಾಸೂರನ ಕೊಂದ ಸಲುವಾಗಿ ಕಾಕಮ್ಮ ಅಂತ ಬಂತು. ಯಾವ ಹೆಸರುಗಳ ದೇವಿಗೆ ಬಂದಾವು ಆ ಕೆಲಸ ಮಾಡಿದಾಗ ಬಂದಾವು. ನೀವು ಕೈಯಾಗ ಏನು ಹಿಡಿದಿರ್ತೀರಿ? ಚಜ್ಜಕ ಪ್ರಸಾದ ಬಡಿಸೋ ಮುಂದೆ ಚಜ್ಜಕದವನ ಬಾಯಿಲಿ ಅಂತೀರಿ. ಅವನ ಹೆಸರು ಚಜ್ಜಕನ ಅಲ್ಲ, ಖರೆ ಅವನ ಹೆಸರು ಬೇರೆನೇ ಇರ್ತತಿ. ನೀವೇನಂತೀರಿ?
ಏ ಚಜ್ಜಕ್ದವನ ಬಾ ಅಂತೀರಿ, ಖರೆ ಹೆಸರು ಚಜ್ಕಲ್ಲ. ಅದನ್ನ ಬಿಡ್ತಾನ, ಮತ್ತ ಅನ್ನದ ಬುಟ್ಟಿ ತಗೋತಾನ. ಏ ಅನ್ನದವನ ಬಾ ಇಲ್ಲಿ ಅಂತೀರಿ, ಅನ್ನನ ಅವನ ಹೆಸರು ಇಲ್ಲ. ಸಾರಿನ ಜಗ್ ಹಿಡಿತಾನ, ಏ ಸಾರಿನವನ ಬಾ ಅಂತೀರಿ. ಇಲ್ಲಿ ಒಬ್ಬ ಮನುಷ್ಯನ ಕೈಯಾಗ ಏನೇನು ಸಾಮಾನು ಹಿಡಿತಾನ ಆ ಹೆಸರು ಬಿತ್ತು, ಹೌದಲ್ಲ? ಕೈಯಾಗ ಗಳೆ ಸಾಮಾನು ಹಿಡ್ಕೊಂಡು ಹೊಂಟಿದ್ನಪ್ಪ ಅಂದ್ರೆ ರೈತಪ್ಪ ಬಾ ಇಲ್ಲಿ ಅಂತೀರಿ. ಯಾವ ಕೆಲಸ ಕೈಯಾಗ ಹಿಡ್ದಿರ್ತೈತಿ ಆ ಹೆಸರುಗಳು ಲೋಕದೊಳಗೆ ಬರುವಂತ ರೂಢಿ ಅದು. ಹಂಗ ದೇವಿ ಎಷ್ಟು ಸಲ ಅವತಾರ ಜಗತ್ತಿಗೆ ತಗೊಂಡಾಳ ಅಂದ್ರೆ ಲೆಕ್ಕಿಲ್ಲದಷ್ಟು ಅವತಾರಾಚ ರಾಶಿತುಹ, ರಾಶಿ ಗಂಟ್ಲೆ ಅವತಾರವನ್ನು ಜಗಜ್ಜನನಿ ತಗೊಂಡಾಳ. ಹಂಗ ನಿಮ್ಮ ಊರಿಗಿನೂ ಆ ದೇವಿ ಬಂದ ಸಲುವಾಗಿ ಇಲ್ಲಿ ಕಲ ಬಂದಕೇರಿ. ಕಲ ಅಂದ್ರೆ ಜಗಳ ಆಗಲಾರ್ದಂತ ಊರು ಯಾವ್ದಂದ್ರೆ ಕಲಬಂದಕೇರಿ ಅಂತ. ಕಲ ಅಂದ್ರೆ ಜಗಳ ಒಟ್ಟ ಆಗಂಗಿಲ್ಲ ಇಲ್ಲಿ. ಆ ಊರ ಹೆಸರು ಹಂಗೆ ಐತೆ ಅದ. ಹಂಗಾರೆ ಜಗಳ ಹಚ್ಚವ್ರು ಯಾರು ಅಂದ್ರೆ ಒಳಗೆ ಕುತ್ತಾಕಿ ಆಕೆ ಹಚ್ಚುವಾಕಿ, ಆಕೆ ಶಾಂತ ಮಾಡೋಕೆ. ಆ ದೇವಿಯನ್ನ ನಾವು ಏನು ಕಾಣ್ಬೇಕಂತ ಹೇಳ್ತಾರ ಅಭಂಗದಾಗ ಬರೀತಾರ ಅಂದ್ರೆ ಅನಾದಿ ಅಂಬಿಕಾ ಭಗವತಿ. ಇವತ್ನ್ಯಾಕ ಕ್ಯಾಲ್ನಿ ಅಂತಾರ ಅವ್ರು. ನೀ ಇವತ್ನ್ಯಾಕ ಅಲ್ಲ, ಈ ಕರಿತಾರ ನೋಡಿ ಹುಡುಗೇ ಅನಾದಿ ಬಾಯಿಲ್ ಅಂತಾರ, ಸೋಸ್ ಅಂತಾರ ಅವ್ರ. ಅಂದ್ರೆ ನೀ ಇವತ್ನ್ಯಾವ ಅಲ್ಲ, ದೇವಿ ಇವತ್ನ್ಯಾಕೂ ಅಲ್ಲ. ಅನಾದಿ ಅಂದ್ರೆ ಆದಿ ಅನಾದಿ ಮೊದಲಿಂದ ಇದ್ದವ್ರಂತ. ಯಾರು? ನಾವು ನೀವು ಎಲ್ಲರೂ. ಅನಾದಿ ಅಂಬಿಕಾ, ಜಗತ್ತನ್ನ ರಕ್ಷಣೆ ಮಾಡೋ ಸಲುವಾಗಿ ಅಂಬಿಕಾ ಆಗಿ ಬಂದ್ಲು. ಅನಾದಿ ಅಂಬಿಕಾ ಭಗವತೆ ಬೋಧ ಪರಡೆ ಗೇವುಣಿ ಹಾತಿ. ಕೈಯಾಗ ದೇವಿ ಕೈಯಾಗ ಪರಡೆ ಐತಿ ನೋಡ್ರಿ, ಅದನ್ನ ಜೋಗಾಡಕ್ಕಲ್ಲ, ಜಗತ್ ರಕ್ಷಣೆ ಮಾಡಕ್. ಈಗ ಅಲ್ಲೊಂದ್ ಗುಡ್ಡಕ್ಕೆ 3 ವರ್ಷ ಬಿಡಲ್ಲ ಹೋರಿ ನೀವು, ಶ್ರೀಮಂತಿಗೆ ಲಘು ಬರ್ತೈತಿ, ಖರೆ ಯಾವಾಗ ಹೋಗತಿ ಗೊತ್ತಿಲ್ಲ. ಇವ್ರು ಬೇಡ್ಕೊಂಬರೋದು ಹಂಗೆ ಬೇಡ್ಕೊಂಡ್ ಬರ್ತಾರೆ ತಾಯಿಗಳು, 3 ಕಾಲ 6 ಕಾಲ 8 ಕಾಲ ಅಂತೇಳಿ. ಹಂಗೆ ಬೇಡೋಂಗಿಲ್ಲ. ಆಕಿ ಬೇಡಿಲ್ಲ, ನಮ್ಮ ನಾಲಿಗೆ ರುಚಿಗೆ ನಾವು ಬೇಡ್ಕೊಂಡಿವು. ಅದಕ್ಕೆ ಬೋಧ ಪರಡೆ ಕೇವುಣಿ ಹಾತಿ, ಜಗತ್ತಿಗೆ ಬೋಧ ಮಾಡುವಂತ ಪರಡೆ ಕೈ ಹಿಡ್ಕೊಂಡು ಬಂದಾಳಂತ ತಾಯಿ. ಬೋಧ ಅಂದ್ರೆ ಗೊತ್ತಾತಲ್ಲ, ಉಪದೇಶ. ಬೋಧ ಅಂದ್ರೆ ಉಪದೇಶ. ಆ ಉಪದೇಶವನ್ನು ತಗೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರ, ಬಸ್ನಾಗ ಹತ್ತಿ ನೀವು ಟಿಕೆಟ್ ತಗೊಂಡು ಕಿಶೆದಾಗ ಇಟ್ಕೋತಿರೋ, ಕಿಟಕಿಯಾಗ ಒಗಿತಿರೋ, ಅಕಸ್ಮಾತ್ ಕಿಟಕಿಯಾಗ ಹೋಗದ್ರ ಚಕ್ಕರ್ ಹಿಡಿತಾನ. ಹೊಳ್ಳೆ ಟಿಕೆಟ್ ಕೊಟ್ಟವನು 6 ತಿಂಗಳು ವರ್ಷ ಮನೆಗೆ ಕಳಿಸೋದು, ನಿನಗೂ ದಾಂಡ ಆಕತಿ. ಬರೀ ಒಂದು ಸಾಮಾನ್ಯ ಇಲ್ಲಿಂದ ಹಿಡ್ಕೊಂಡು ಕ್ಯಾರಿಗೆ ಹೋಗ್ಕೊಡ್ದ ಟಿಕೆಟ್ ತಗೊಂಡು ಕಿಶೆದಾಗ ಇಟ್ಕೊಳಿಕ್ಕೆ ಈ ಲೆಕ್ಕ. ಮತ್ತು ಇಲ್ಲಿಂದ ನಾವು ಭಗವಂತನಂತೇಳಿ ಹೋಗಾಕ, ಇಲ್ಲಿಂದ ನಾವು ಅಮ್ಮನಂತೇಳಿ ಹೋಗಾಕ ಟಿಕೆಟ್ ಬೇಡ, ಅದಕ್ಕೆ ಟಿಕೆಟ್ ಬೇಕು. ಅದಕ್ಕೆ ಗುರು ಅನ್ನುವಂಥವನ ಕಡೆಯಿಂದ ದೀಕ್ಷೆ ಬೇಕು. ಅದಕ್ಕೆ ಇದು ನಾವು ಹಾಕುವಂಥ ಮೆಡೆಯದ ಹೆಸರು ಏನೈತಿ? ಆತ್ಮ ದೇವ ಗುರು. ಈ ಮಿಡಿಯಾದ ಹೆಸರು ಏನು? ಆತ್ಮ ದೇವ ಗುರು. ಆತ್ಮನನ್ನು ಕಾಣೋ ಸಲುವಾಗಿ ಯಾರು ಬೇಕಂದ್ರೆ ಗುರು ಬೇಕು. ಗುರು ಇದ್ನಪ್ಪ ಅಂತಂದ್ರೆ ದೇವ್ರ ಕಡೆ ಕರ್ಕೊಂಡು ಹೋಗ್ಕನ. ದೇವ ಮತ್ತು ಗುರು ಏನ್ ಮಾಡ್ತಾರ ಅಂದ್ರೆ, ನೀನು ಇವತ್ತಿನವಲ್ಲಪ್ಪ, ನೀ ಅನಾದಿ ಸುಳೆ ಮಗ ಅಂತ ಹೇಳ್ತಾರ ಅವ್ರು. ಮಾತಿನ ಮುಂದೆ ಹೋಗಲ್ಲ, ಏನೋ ನೀನು ಅನಾದಿ ಅಂತಾರಲ್ಲ. ಹಂಗ ನೀ ಮೊದಲಿನಿಂದ ಇದ್ದಂತ ವಸ್ತು ಇದೆಯಪ್ಪ ನೀನು, ಈಗ ನಾವಲ್ಲ, ಇವ್ ನನ್ನ ಜಾತಿ ಅವ ನೀನು ಅಂತ ಹೇಳ್ತಾರ ಅವ್ರು. ಏನಂತಾರ? ನೀ ನನ್ನ ಜಾತಿ ಅವದಿಯಪ್ಪ, ನನಗತೆ ಆಗು, ನನ್ನನ್ನು ಹೋಲು ಅನ್ನೋ ಸಲುವಾಗಿ ಅನಾದಿ ಅನ್ನುವಂತ ಹೆಸರು ಬಂತು. ಅನಾದಿ ಅಂಬಿಕಾ ಭಗವತೆ ಬೋಧ ಪರಡೆ ಗೇವುಣಿ ಹಾತಿ ಪೋತ್ ಜಾನ ಪಾಪ ಜಳತಿ. ಪೋತ್ ರಾಜ ತನ್ನ ಮೈ ತಾನ ಬಡ್ಕೋತಾನಿಲ್ಲ. ಎದಕ್ಕೆ? ನಾನು ನಿನ್ನಂತೆ ಆಗವಲ್ಲಿ, ನಾನು ನಿನ್ನಂತೆ ಆಗವಲ್ಲಿ, ನಾನು ನಿನ್ನಂತೆ ಆಗವಲ್ಲಿ. ತನ್ನ ಮೈ ತಾನ ಬಡ್ಕೋತಾನವ. ಎದಕ್ಕಂದ್ರ ನಿನ್ನಂತೆ ನಾ ಆಗವಲ್ಲಿ ಅಂತ. ಬಾರ್ಕೋಲ್ ತಗೊಂಡು ಬಡ್ಕೊಂಡಿದ್ದಾರ ನೋಡ್ರಿ. ಎದಕ್ಕೆ ನೀವು ಬಡ್ಕೊಂಡವ? ನನಗೆ ಒಳಗಿದ್ದಂಥ ಇಂದ್ರಿಯಗಳು ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ದಂಭ, ಅಹಂಕಾರ, ಇವ್ ನನ್ನ ಮಾತು ಕೇಳೋಲು, ನೀನರ ಒಳಗೆ ಹೊಕ್ಕ ಮಾತು ಕೇಳುವಂಗೆ ಮಾಡಂತ ತನ್ನ ಬಾರ್ಕೊಳ್ಳಿ ತಾನ ಬಡ್ಕೋತಾನ. ಹೌದಲ್ಲ? ಹಂಗೆ ನೀವು ಬಡ್ಕೊಂಡ್ರಿ ಒಮ್ಮೆರೆ? ಬಡ್ಕೊಂಡು ಎನ್ಗಿಲಿಕ್ಕಿಲ್ಲ ಅನ್ರಿ. ಹೌದಲ್ಲ? ಬಡ್ಕೊಂಡಿಲ್ಲ. ಅದಕ್ಕೆ ಇವ್ರು ಯಾವ ಬಾರ್ಕೊಂಡ್ ಕೊಟ್ರಪ್ಪ ಅಂದ್ರ, ಜ್ಞಾನ ಶಸ್ತ್ರ ಗೇವುಣಿಯ ಹಾತಿ ತಮೋ ಕೇಳಿ ಅಜ್ಞಾನ ಆಚೆ ಭ್ರಾಂತಿ. ಜ್ಞಾನ ಶಸ್ತ್ರ ಅನ್ನುವಂಥದ್ದು ಗುರುಗಳು ಕೊಟ್ಟಂತ ಮಂತ್ರಕ್ಕೆ ಜ್ಞಾನ ಶಸ್ತ್ರ ಅಂತಾರ. ಅದಕ್ಕೆ
ಇಲ್ಲೇ ಬೋಧ ಪರಡೆ ಗೇವುಣಿ ಹಾತಿ. ಆ ಪರಡಿ ಒಳಗೆ ಏನೈತಿ, ಬೋಧ ಮಾಡುವಂತ ಮಂತ್ರ ಐತಿ. ಆ ಮಂತ್ರ ಗುರುಗಳ ಕಡೆ ತಗೋರಿ, ನನ್ನ ಕಡೆ ಬರ್ರಿ, ನಿಮಗೆ ಕೇಳಿದ್ದನ್ನು ಕೊಡ್ತೀನಿ ಅಂತ ಹಾಕಿದ್ದೀವಿ ಅಂತ. ಹಂಗ ಜಗತ್ನಾಗ ಎಲ್ಲಾ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ದೇವತೆಗಳು. ದೇವತೆಗಳಿಗೆ ಆಡೋರು ಮಾಡೋರು ಯಾರು ಅಂದ್ರೆ ಸದ್ಗುರುಗಳು. ದೇವತೆಗಳು ಕೊಡೋ ಅಂತ ಹೇಳ್ಬೇಕ, ಹಂಗಲೇ ಕೊಡೋದಿಲ್ಲ ಅವ್ರೆ. ಬೇಡ್ಕೋರಿ, ನೀ ಬೇಕಾದಷ್ಟು ವರ್ಷ ಒಂಟಗಾಲಿ ನಿಂತು ತಪಸ್ಸು ಮಾಡ್ರಿ, ಒಮ್ಮಲಿ ಕೊಡೋದಿಲ್ಲ ಅವ್ರು. ನೀ ಯಾರ ಮಂತ್ರ ತಗೊಂಡಿಯಪ್ಪ, ಮಂತ್ರ ನಂದಂತಿ ಕರೆ, ನೀ ತಗೊಂಡು ಗುರು ಯಾವಂತ ಕೇಳ್ತಾಳ ಹಾಕಿದ್ದೀವಿ. ಆ ಗುರುವಿನ ಮಂತ್ರ ತಗೊಂಡವ ಗುರು ಯಾವ ಹೇಳಂತಾಳ. ಆ ಗುರುವಿನ ಹೆಸರು ಹೇಳಿದಾಗ ಆಕೆ ಆಶೀರ್ವಾದ ಮಾಡ್ತಾಳ. ಮಂತ್ರ ದೇವಿದ ಓಂ ಕ್ಲೀಂ ಸೋಹಂ ಸೋಹಂ, ಓಂ ಕ್ಲೀಂ ಸೋಹಂ ಸೋಹಂ. ಇದು ದೇವಿ ಮಹಾಮಂತ್ರ, ಮಹಾವಾಕ್ಯ. ಪ್ರಸನ್ನ ಆಗೋದು ಈ ಮಂತ್ರ ಗುರುಗಳು ಹೇಳಿದಾಗ ಆಕೆ ಒಲಿತಾಳ ದೇವಿ. ಅದು ಬೋಧ ಪರಡೆ ಗೇವುಣಿ ಹಾತಿ. ಬೋಧ ಕೊಡ್ತಕ್ಕಂಥ ಮಂತ್ರ ಇದ್ರೊಳಗೈತಿ. ಅದನ್ನ ಗುರುಗಳ ಕಡೆ ಹೋಗ್ರಿ, ಆ ಮಂತ್ರ ತಗೋರಿ, ಆಚಾರವಂತರಾಗ್ರಿ, ಶೀಲವಂತರಾಗ್ರಿ, ನೀತಿವಂತರಾಗ್ರಿ. ಇದನ್ನ ಆಗೋದ್ರಿಂದ ನೀವು ಕ್ರಿಯಾಶೀಲರಾದ್ರಿ ಅಂದ್ರ ನೀವು ದೇವರ ಸಮೀಪ, ದೇವಿ ಸಮೀಪ, ಸಜ್ಜನರ ಸಮೀಪ, ಸಂತರ ಸಮೀಪ ಏನು ಕೇಳಿಕ್ ತಾನ ಬರಾಕ್ ಚಾಲು ಆಕತ್ತಂತ. ಮಳಿನ ಹೋಗೈತ್ ಬಿಡ್ರಿ ಮುತ್ಯಾರ, ನೀವೆಲ್ಲ ಕುತ್ಕೊಂಡು ಮಾಯ ಕಡಿದು ಒದರ್ತೀರ ಅಂದ್ರ ಮಳಿ ಬರಾಕನು ಅದಕ್ಕೂ ಅದಾವ ಮಂತ್ರಗಳು. ಖರೆ ಗುರುಮುಖದಿಂದ ಬಂತಂದ್ರ ಅದು ಮಂತ್ರ ಫಲ ಕೊಡ್ತೈತಿ. ನಾವು ಹಂಗ ಪುಸ್ತಕ ರಗಡದವಳ್ರಿ, ಓದಿವಳ್ರಿ, ಅಭ್ಯಾಸ ಮಾಡಿವಂದ್ರ ಫಲ ಇಲ್ಲ. ಅದು ಗುರುವಿನ ದೇವನಾಹಿ ದುಜಾ ಪಹಾತಾನಾಮೆ ತ್ರೈಲೋಕ್ಯ. ಇಲ್ಲಿ ತಗೊಂಡಂತ ಅಭಂಗ ದೇವ ಪರಡೆ ದೇವಣಿ ಹಾತಿ ಪೋತ್ ಜಾನಾಪ ಜಳತೆ ಉಧೋ 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 ಭಕ್ತನಾಸತೆ. ಈ ಉದೋ ಉದೋ ಅನ್ನೋ ಶಬ್ದ ಏನು ಕೇಳ್ತದಲ್ಲ ಆಕೆಗೆ, ನನ್ನ ಭಕ್ತರು ಏನೋ ಬೇಡಿಕೆ ಬಂದಾರ, ಅದನ್ನ ಕೊಟ್ರ ನಾನು ಭಕ್ತರಿಗೆ ಕರೆ ಹಾಕಿನಿ. ಮತ್ತ ಅಕಸ್ಮಾತ್ ಕೊಡ್ಲಿಕ್ಕೆ ಅಂದ್ರೆ ಏನಂತಾರ, ಏನಂತಾರ ನಿಮ್ ಲೆಕ್ಕದ ಪ್ರಕಾರ ಏನಂತಾರ? ದೇವತೆಗಳಿಗೆ ಬಿಡ್ಕೊಂಡ ಕೊಡ್ಲಿಕ್ಕೆ ಏನಂತಾರ? ಹೋಗವಾ ರಗಡ್ ವರ್ಷ ಹೋಗಿನ್ ಬಿಡು, ನಾನು ಗುಡ್ಡಕ್ಕೆ ನಾ ಹೇಳಿದ್ ಕೊಟ್ಟೆ ಇಲ್ಲ. ಆಕೆ ಗಂಡ ಅಡಿಲಿಲ್ಲ, ನಾನು ಸೊಸಿ ಬರೀ ಅನ್ನ ಆಡ್ದಾಳ. ಅದೆಂತ ದೇವಿಯೋ, ಬರೇ ಗಂಡ ಹೊಡೆದ್ರ ಅವ್ವ ಹೆಣ್ಣು ಆಯ್ಕಾಸ ನಾ ಒಂದ್ ಹೆಣ್ಣು ಅಡಿಲಿಕ್ಕೆ ಅಂದ್ರೆ ನನಗೆ ಹೆಣ್ಣು ಅಂತಾರನು? ಹೆಣ್ಣು ಅಡಿಬೇಕವ, ಅದಕ್ಕೂ ಸಮಾಧಾನ ಇಲ್ಲ, ಇದಕ್ಕೂ ಸಮಾಧಾನ ಇಲ್ಲ. ಹೌದವ, ನೀ ಹಡ್ದಿಯಲ್ಲ ಕೂಸ, ಅದು ಎಷ್ಟು ಕಿಲೋ ಐತೆವ ಅಂತ ಕೇಳಿದ್ರ ಕರೆಕ್ಟ್ ಅದು ಹಡ್ದವ್ರು ಇಷ್ಟ ಕಿಲೋ ಅಂತ ಹೇಳ್ತಾರ. ಅವ್ರು ಹುಟ್ಟಿದ ಕೂಸ ಅವತ್ತ ಹುಟ್ಟಿದ್ದು ಎಷ್ಟು ಕಿಲೋ ಇರ್ತೈತಪ್ಪ ಅಂದಾಜ ಪೆಟ್ಟಿಗೆ ಮಾಸ್ತಾರ. ಅಂದ್ ಪಕ್ಕ ಹಡದಾವ್ ನೀನ ಅಂತ. ಮಾನ್ಯ ಒಬ್ಬ ಕೇಳಿದ್ನಿ, ಎಷ್ಟು ಇರ್ತೈತಿ ಕೆಜಿ ಕೂಸ್ ಹುಟ್ಟಿದ್ದ? 9 ಕಿಸ್ನ ಇನ್ನೇನ್ ಅಡ್ದಿ ಹೋಗ, ಹುಟ್ಟಿದ ಕೇಸು 9 ಕಿಲೋ ಇರ್ತೈತಿ. ಅದು ಪಕ್ಕ ಹಡದವ್ರ ಲೆಕ್ಕದಾಗ ಹೇಳ್ತಾರಂತ. ಹಂಗ ಅನುಭವ ಅನ್ನುವಂಥದ್ದು ಬರ್ಬೇಕಾತಂದ್ರ ಬಿತ್ತು ಬೀಜವನ್ನು ನಾವು ಹೆಂಗ 5 ಕೊಂಡ್ ಕ್ಯಾಸ ಪ್ಯಾಕೆಟ್ ತಗೊಂಡ್ಬಂದ್ ಒಳ್ಳೆ ಚಲೋ ಬೀಜ ತಂದಿವು ಹಾಕ್ತಿವಂತೀವಿ. ಮೊದಲು ಏನ್ ಮಾಡ್ತಿದ್ವು, ಲಗಳಿ ಒಳಗೆ ಹಾಕ್ತಿದ್ವು, ಲಗಳ್ಯಾನ ಬೀಜ ಬಿತ್ತಿದ್ದೀವು. ಹೊಲ ಅಡ್ಡಾಡೋ ಮುಂದೆ ಯಾವ ಚಂದ ಕಾಂತದ ಗುಂಡದೇನಿ ಐತಿ ಅದನ್ನ ತಗೊಂಬಂದ್ ಜಂತಿ ಕಟ್ತಿದ್ದೀವು. ಜಂತಿ ಕಟ್ಟಿ ಅದನ್ನ ಏನೈತಿ ನೋಡು, ನಾಳೆ ಬಿತ್ತಾಕ್ ಹೋಗೋದನ್ ಇವತ್ತರಂತೆ ನೀರ ತೋಸಿಟ್ಟು ಮೊದಲು ಮಾಡಿ ಬಿತ್ತಾಕ್ ಹೊಕ್ಕಿದ್ವಿ. ಅದನ್ನ ಯಾರು ಒಬ್ರು ಮಾಡ್ತೀವಿ. ಈಗ ಎಲ್ಲರೂ ಮೂಲೆಯಾಗ ಇರ್ಬೇಕು, ಒಬ್ರು ಇರ್ಬೇಕ ಇಲ್ಲ ಇರ್ಲಿ ಇರ್ಲಿ. ಯಾಕಂತಂದ್ರ ಬಿತ್ತು ಬೀಜ ಎಷ್ಟು ನಾವು ಸಂಗ್ರಹ ಇಟ್ಕೊಂತೀವಲ್ಲ ಅವ್ ಮುಂದ್ ಫಲ ಕೊಡ್ತಾವ. ಹಂಗ ಗುರು ಕೊಟ್ಟ ಮಂತ್ರ ಅಂದ್ರೆ ಬಿತ್ತು ಬೀಜ ಇದ್ದಂಗ. ಆ ಬಿತ್ತು ಬೀಜ ನಾವು ಕಾಯ್ಕೊಂಡಿದ್ವಿ ಅಂದ್ರೆ ದೇವತೆಗಳು ಕುಣಿದಾಡ್ತಾರ, ಮಳೆಯಪ್ಪ ಕುಣಿದಾಡ್ತಾನ. ಬಿತ್ತು ಬೀಜ ನಾವು ಕಾಯ್ಕೊಳ್ಲಿಕ್ಕಂದ್ರ ಅವ್ರೆಲ್ಲಿ ಕುಣಿದಾಡ್ತಾರನ? ಕುಣಿದಾಡುದಿಲ್ಲ. ಹಂಗ ಕುಣಿದಾಡುವಂಗ ಆಗೋ ಸಲುವಾಗಿ ಆತ್ಮ ಅಧ್ಯಾತ್ಮ. ನೀ ಇವತ್ನ್ಯಾವಲ್ಲ, ಮೊದಲ್ನ್ಯಾವಪ್ಪ ನೀನು. ಈ ಬಂಧುಗಳಿಗಿನ ಹಾಡಿದಲ್ಲ ನೀನು. ಏನ್ ಹಾಡಿದ ಹೇಳು, ಒಂದ್ ನುಡಿ ಮ್ಯಾಗಿಂದ ಮೊನ್ನೆದ ಪದ ಒಂದು ಅನ್ನೋದನ್ನ. ಹಾ, ಶಶಿಮುಖ ಗೋಪಿಯ ಕಂದ ಅಂದೆ. ಯಾವ್ರ ಮಕ ನೋಡಿದಗಳಿಗಿನ ಶಶಿ ಅಂದ್ರೆ ಯಾರು? ಸೂರ್ಯ, ಹೌದಲ್ಲ? ಸೂರ್ಯನ ಗತೆ ಮಕ ಕಂಡ್ರ ಹೌದಪ್ಪ ಇವ ಮನ್ಯಾಗ ಬೆಣ್ಣೀರ್ ರೊಟ್ಟಿ ತಿಂದ ನಂದಂಗ. ಇದ್ದದ್ದು ಹಾಲು ಡೇರಿಯಕ್ಕೆ ಹಾಕಿ ಮಜ್ಜಿಗೆ ಮೊಮ್ಮಕ್ಕಳು ಕುಡಿಸಿದ್ರು ಮಕದಾಗ ಕಳ ಬರ್ತತೆ.
ಮನ್ಯಾಗ ಕಾಮಣ್ಣು 2 ಮೊಮ್ಮಕ್ಕಳದಾವು, ಹಾಲು ಕುಡಿಸಂದ್ರೆ ಕುಡಿಸ್ತೇವೆ ಸುಮ್ಮ, ಏನು ಹೇಳಕ್ಕೆ ಹೋಗಬೇಡ. ಮಜ್ಜಿಗೆ ಕುಡಿದ್ರೆ ಮಕ್ಕದಾಗ ಸೂರ್ಯನ ಗತಿ ಆದಿತ್ತು, ಶಶಿ ಮುಖ ಆದಿತ್ತು. ಹಂಗೆ ನಾವೇನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನ್ಯಾಗ ಹುಟ್ಟಿದಂಥ ಕೂಸುಗಳಿಗೆ ಹೆಂಗೆ ತಾಯಿ ಹಾಲು ಶ್ರೇಷ್ಠೋ, ಹಂಗೆ ದನಗಳನ್ನು ಕಟ್ಟಿದವರು ಮಕ್ಕಳನ್ನ ಮೊದಲು ಬೆಳೆಸಕ್ಕೆ ಕಲಿಬೇಕು. ಎದರಿಂದ? ಆಹಾರದಿಂದ. ಆಹಾರ ಚಲೋ ಕೊಟ್ಟಿವಿ ಅಂದ್ರೆ ಶರೀರ ಗಟ್ಟಿ ಆಕತಿ. ಶರೀರ ಗಟ್ಟಿ ಆದ್ಮ್ಯಾಗ ವಿದ್ಯಾ ಕಲಿಸ್ಬೇಕು. ವಿದ್ಯಾ ಕಲಿಸೋದಾದ್ರೂ ಏನೈತಿ, ಪ್ರಾಥಮಿಕ ಹಂತದ ಅಷ್ಟ ಕಲಿಸ್ಬೇಕು. ನಮ್ಮ ಮಗ ಬೆಂಗಳೂರಿಗೆ ಅದನ ಅಂತಂದ್ರೆ ಅವ ಏನು ಮಾಡ್ತಾನೆ ಇವ್ರಿಗೆ ಗೊತ್ತಿಲ್ಲ. ರೊಕ್ಕ ಹಾಕಿದ್ದ ತಮ್ಮ ಮೊನ್ನೆ 10,000 ಕಳಿಸಿವಲ್ಲ, ವಾದವಲ್ಲ ಅವು. ಎದಕ್ಕೆ? ಪುಸ್ತಕವಾದವು, ಪೆನ್ನಿಗೆ ವಾದವು, ಅದಕ್ಕೆ ವಾದವು, ಇದಕ್ಕೆ ವಾದವು. ಅವ ಏನು ಮಾಡ್ತಾನಂತ ನೋಡಿಲ್ಲ ಅಂದ್ರೆ ತಂದೆ ತಾಯಿ ಜವಾಬ್ದಾರಿ ಇಲ್ಲ ಅಂತ. ರೊಕ್ಕ ಹಾಕಕ್ಕೆ ಬೇಡ ಅಂದಿಲ್ಲ, ಮತ್ತು ಹಾಕೋರು ಎದುರು ಇಲ್ಲಿಯೂ ಬೇಡ ಅಂದಿಲ್ಲ. ಅವ ಅಲ್ಲಿ ಏನು ಮಾಡ್ತಾನಂತ ಚೆಕ್ ಮಾಡ್ಬೇಕು. ಅದಕ್ಕೆ ಪ್ರಾಥಮಿಕ ಹಂತದ ಸಾಲಿ ನಮ್ಮ ಬಾಳೆಯನ್ನು ನೀಟ್ ಮಾಡ್ತತಿ. 7ನೇ ಪಾಸ್ ಆಗ್ಯಾನಂದ್ರೆ, ಮುಲ್ಕಿ ಪರೀಕ್ಷೆ ಪಾಸ್ ಆಗ್ಯಾನಂದ್ರೆ ಈಗಿನ ಡಿಗ್ರಿ ಆದವ್ರನ್ನ ತರಬೂತ್ ಹಾಕತ್ತೈತಿ. ನಾವು 7ನೇದಿಂದ ಹಿಡ್ಕೊಂಡು ಮ್ಯಾಗ ಮುಂದೆ ನಾವು ಕಲಿಸ್ತೀವಿ, ನೌಕರಿ ಮಾಡಿಸ್ತೀವಿ ಅಂದ್ರೆ ಅದರಂಥ ದಡ್ರೆ ಯಾರು ಅಲ್ಲ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಸಂಸ್ಕಾರ ಬೆಳಿಬೇಕು ಗ್ರಾಮೀಣ ಪ್ರದೇಶದಾಗ, ಹಳ್ಳಿಯಾಗ. ಹಳ್ಳಿ ಬಿಟ್ಟು ಬೇರೆ ಎಲ್ಲಾರ ಜೋಳಿಗೆ ಬೆತ್ತ ತೊಗೊಂಡು ಇಡಾಕೋ, ನಿನಗೆ ದಾಡಿಗೆ ಸ್ವಾಮಿ ಮೊದಲು ಹೋಗ, ಎಲ್ಲಾರು ಹೋಗಿ ಕೆಲ್ಸಕ್ಕೆ ಹೋಗಂತಾರೆ. ಸಂಸ್ಕಾರ, ದಾನ, ಧರ್ಮ, ಪರೋಪಕಾರ, ಹನಿಗೆ ಹಚ್ಚುವಂಥ ಭಂಡಾರ, ಕುಕ್ಮ ಇವೆಲ್ಲ ಎಲ್ಲಿ ಅದಾವ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಸಿಗ್ತಾವ. ನಾವು ಹಬ್ಬ ಮಾಡ್ತೀವಿ, ಕಾರುಣ್ಯ ಹಬ್ಬ ಎದ್ರದಂತಂದ್ರೆ ಸಾಕ್ಷಾತ್ ಬಸವಣ್ಣ ನಮಗೆ ಅನ್ನ ಹಾಕಾವ. ಅವನು ಏನೈತಿ ನೋಡಿ, ಆನಂದದಿಂದ ಮೈ ತೊಳೆದು ಅವ್ಗೆ ಜೋಲ ಹಾಕಿ ಒಂದು ಕೆಂದ ಎತ್ತ, ಒಂದು ಬಿಳೆ ಎತ್ತ ಮಾಡಿ, ಅದು ಊರಾಗ ಮೇಟಿ ಮಣಿ ಮುಂದೆ, ಗೌಡ್ರ ಮಣಿ ಮುಂದೆ ಹಿಂಗೆ ಬರ್ಬೇಕಂತ ಹಿರಿಯರು ನೇಮಕ ಮಾಡಿದ್ದು ಅದಾವು. ಆ ಮನ್ಯಾಗಿಂದ ಇರ್ಲಿಕ್ಕೂ ಮತ್ತೊಂದು ಮನೆ ಅಂತ ತಂದು ಕಟ್ತಾನ ನಾವು ಸಂಜಿನಾಗ. ಅದಕ್ಕೇನು ಹಾಕ್ತಾನೆ ಹೊಟ್ಟೆಗೆ. ಮುಂಜಾನೆ ಎದ್ದು ಅದಕ್ಕೆ ಕೊಳ್ಳಾಗೇನು ಕಟ್ಟು ಸಾಮಾನೆಲ್ಲ ಕಟ್ಕೊಂಡು ಹೋಗ್ತಾನೆ. ಕೆಂದ ಎತ್ತ ಬಂತಂದ್ರೆ ಸಜ್ಜೆ ಬರ್ತಾವಂತೀವಿ ನಾವು, ಬಿಳೇದು ಬಂದ್ರೆ ಬಿಳಿಜಾಳ ಬರ್ತೀವಿ ಅಂತ ಗ್ರಾಮೀಣ ರೂಢಿ ಐತೆ ಅದು. ಹಂಗೆ ಇವು ಎಲ್ಲವೂ ರೂಢೀಕರಿಸ್ಕೊಂಡದ್ದು ಬರ್ಬೇಕಾತಂದ್ರೆ ನಮ್ಮಲ್ಲಿ ಮೊದಲು ಏನು ಬೇಕಂದ್ರೆ ಆಚಾರಗಳ ಬೇಕು. ಜ್ಞಾನದೇವ ಯಜ್ಞ, ಯಾಗ ಕ್ರಿಯಾ ಧರ್ಮ, ಹರಿವಿನ ನೇಮ ನಾಹಿ ಧ್ವಜ. ಹಂಗ ದೇವಿಯ ಭಂಗದಾಗ ಏನು ಹೇಳ್ತಾರಂದ್ರ, ಕಾಮ ಕ್ರೋಧ ಬಕರಾಮಾರ ಪೂಜಾ ರುಕ್ಮ ಇಂಚವರ. ಆ ದೇವಿ ಒಲಿಬೇಕಾದ್ರೆ, ಇಟ್ಟಲ್ಲಿ ಒಲಿಬೇಕಾದ್ರೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ದಂಭ, ಅಹಂಕಾರ ಇವನ್ನೆಲ್ಲವನ್ನು ದಾನ ಮಾಡ್ಬೇಕಂತ. ಏನ್ರಿ ಒಳಗಿರ್ತಾವ, ವಿನ್ಯಾಂಗ ದಾನ ಮಾಡಕ್ ಬರ್ತದ ಮುತ್ಯಾರಂತೀರಿ ನೀವು? ಮಾಡಕ್ ಬರ್ತೈತೆ. ಏನು ಮಾಡಕ್ ಬರ್ತೈತೆ ಅಂತ, ಆಹಾರ ಒಳಗ ಹೋಗುವಂಥವು ಅತಿ ಖಾರ ಇರಬಾರ್ದು, ಅತಿ ಹುಳಿ ಇರಬಾರ್ದು, ಅತಿ ಕಹಿ ಇರಬಾರ್ದು. ಸಾತ್ವಿಕ ಆಹಾರ ಒಳಗೆ ಹೋದ್ವು ಅಂದ್ರೆ ಅವನು ದಾನ ಮಾಡಕ್ ಬರ್ತೈತಿ, ಅವನು ಬಿಡಾಕ್ ಬರ್ತೈತಿ. ನಾವು ಸೊಕ್ಕ ಮುರುವಂಗ ಹಸ ಕಾರಣ ತಿಂತೀವಿ, ಒಣ ಕಾರಣ ತಿಂತೀವಿ, ಏನು ಕೊಟ್ಟದನ್ನು ಒಳಗೆ ಹಾಕತ್ತೀವಿ ಅಂದ್ರೆ ಬರಂಗಿಲ್ಲ. ಅದಕ್ಕೆ ಆಹಾರಗಳು ಶುದ್ಧ ಆಗ್ಬೇಕಾದ್ರೆ ಕ್ರಿಯಾಶೀಲತೆ ಬೇಕು. ಆ ಕ್ರಿಯಾಶೀಲತೆ ಬೇಕಂದ್ರೆ ಅಧ್ಯಾತ್ಮ ಬೇಕು. ಅಧ್ಯಾತ್ಮ ಬೇಕಪ್ಪ ಅಂದ್ರೆ ಸಂಸ್ಕಾರ ಬೇಕು. ಸಂಸ್ಕಾರ ಕಲ್ಸವ್ರು ಯಾರಂದ್ರೆ ಮನ್ಯಾಗ ತಂದೆ ತಾಯಿಗಳು ಇಬ್ರು ಕಾಂತಾರ. ನಂದಿರಿಗೆ ಹೊಸಲಿ ಪೂಜೆ ಎಷ್ಟೊತ್ತಿ ಮಾಡ್ತೀರಿ ಮುಂಜಾನೆ? ನೋಡು ತಡಿಯತ್ ಯಾವ ಬರೋಬರ್ ಲೆಕ್ಕಕ್ಕೆ ಐತೆ ಅಂದಂಗ ಅದ. ಹೊಂಟ್ರ ಸಗಣಿ ಹೆಡಿಗೆ ಅವನು ಸೂರ್ಯ ಹೊತ್ತ ಮ್ಯಾಗ ಸಗಣಿ ಹೆಡಿಗೆ ಹೊತ್ಕೊಂಡು ಅವನಂತ ಕಿಸ್ಬಾಯಿ ಯಾರಂತ. ಒಂದು ನೀರ, ಒಂದು ಸಗಣಿ ಮಗ್ಲು ಮಣಿ ಯಾರು ನೋಡಬಾರ್ದು ಅಂದ್ರ ಮಣಿಗಿರಿ ಹಾಕಾನ, ಊರಿಗೆ ಹಾಕಾನ, ತಾಲೂಕಿಗೆ ಹಾಕಾನ, ಜಿಲ್ಲಾಕ್ಕೆ ಹಾಕಾನ, ದೇಶಕ್ಕೆ ಹಾಕಾನ. ಸಗಣಿ ಹೆಡಿಗೆ ಮತ್ತು ನೀರ ಎರಡು ಸೂರ್ಯ ಮ್ಯಾಕ್ ಬಂದ್ಮೇತಂದ್ರೆ ಹಿರಿಯ ಆಗಕ್ಕೆ ಬರ್ತೈತಿ, ಬಾಳೆ ಮಾಡಕ್ಕೆ ಬರ್ತೈತಿ. ಹಂಗೆ ಹೊಸಲಿ ಪೂಜೆ ನಮ್ಮ ಅವ್ನ ಕೇಳಿನಿ, ಯಪ್ಪ ಆರಕ್ಕೆ ಮಾಡ್ತೀವಿ ಅನ್ಲಕ್ಕೆ ಬರೋಬ್ಬರಿ. ಯಾಕೆ ಲಗುನ ಮಾಡಬೇಕು ಹೊಸಲಿ ಪೂಜೆ ಅಂದ್ರೆ, ಸೂರ್ಯನಾರಾಯಣ ಹೊಸಲಿ ಪೂಜೆ ಎದ್ದಗಳಿಗಿನ ನೋಡಿನಂದ್ರೆ ಅಷ್ಟು ದರಿದ್ರನು ಮನೆಯನ್ನು ಹೊಕ್ಕಾವ, ಅಷ್ಟು ಲಕ್ಷ್ಮಿಯರು ವಾಸಕ್ಕರಲ್ಲಿ. ಮತ್ತು ಹೊತ್ತು ಸೂರ್ಯ ನೆತ್ತಿ ಮ್ಯಾಗ ಬಂದು ಹೊಸಲಿ ಪೂಜೆ ಮಾಡ್ತಿದ್ದಂದ್ರೆ ಆಕಿ ತಾಯೇನಲ್ಲ, ನಾಯಿನ ಆಕಿ ಅಲ್ಲಿ ನಮ್ಮ ಕಡೆ, ಮತ್ತು ಇಲ್ಲಿ ಅಲ್ಲ, ಮತ್ತು ನಾವು ಈ ಊರು ಬಿಟ್ಟು ಹೋಗೋದು ಜಡ ಆಯ್ತು. ಅದು ಅನುಭವ.
ಹಿಂಗಿರ್ಬೇಕಂತಾರ. ಮತ್ ಹೊತ್ತು ಮಣಿಗೆ ಎಷ್ಟು ಹೊತ್ತಿಗೆ ಮಾಡ್ತೀರಿ ತಾಯಿ? ಅಲ್ಲ ಈಗ ಹೇಳ್ತಾರ ತಾಯಿ ಯವ್ವ. ಹಾ, ಸೂರ್ಯ ತಾಯಿ ಹೊಟ್ಯಾಗ ಹೋಗೋಕ್ಕಿಂತ ಮೊದಲು ಮಾಡ್ಬೇಕು, ಸೂರ್ಯ ಏಳಕ್ಕಿಂತ ಮೊದಲು ಮುಂಜಾನೆ ಮಾಡ್ಬೇಕು, ಸೂರ್ಯ ಮುಳುಗೋಕ್ಕಿಂತ ಮೊದಲ 10 ಮಣಿಗೆ ಮಾಡ್ಬೇಕು. ಸೂರ್ಯ ಏಳಕ್ಕಿಂತ ಮೊದಲ ಮುಂಜಾನೆ ಪೂಜಾ, ಸೂರ್ಯ ಮುಳುಗೋಕ್ಕಿಂತ ಮೊದಲ ಸಂಜೆ ಮುಂದೆ ಪೂಜಾ. ಇಷ್ಟು ಮಾಡಿದ ಕರೆ ಆದ್ರ 8 ಮಂದಿ ಅದಾರ ಲಕ್ಷ್ಮವ್ಗಳು. ಎಷ್ಟು ಮಂದಿ? 8 ಮಂದಿ ಲಕ್ಷ್ಮವ್ಗಳನ್ನು ಓಡಾಡೇ ಬರ್ತಾರ ಅವ್ರು. ಅಕಸ್ಮಾತಾಗಿ ಇದನ್ನ ಮಾಡ್ಲಿಕ್ಕಂದ್ರ ಈ ಮನ್ಯಾಗ ಕಸಬರಿಗೆ ಐತಲ್ಲ ಯವ್ವ. ಅಕಸ್ಮಾತಾಗಿ ನೋಡ್ಲಾರ್ದ ತುಳಿದ್ರೆ ಏನಂತೀರಿ ನೀವು ಅದಕ್ಕ? ಏನೋ ಕಿಸಬಾಯಿ ಲಕ್ಷ್ಮ ಹೋದ ನಮಸ್ಕಾರ ಮಾಡ ಅಂದಿರಿಲ್ಲ. ಹಂಗ 8ನೇ ನಂಬರ್ ಇದ್ದ ಲಕ್ಷ್ಮವ್ ಯಾರಂದ್ರ ಮನ್ಯಾಗಿಂದ ಕಸ ಏನು ಹೊರಗೆ ಹೋಗ್ತಾಳ, ಕಸ ಅರ್ಥಾರ್ಥ ದರಿದ್ದ. ದಿವಸ ಹೊತ್ತೊಂಟ್ರಿ 2 ಸಲ ಕಸ ಹೊರಗೆ ಹೋಗಿತ್ತಂದ್ರ ಒಟ್ಟ ಲಕ್ಷ್ಮವ್ ನಕ್ಕೋತ ಒಳಗೆ ಬರ್ತಾಳ. ಲಕ್ಷ್ಮವ್ ಬಂದಂದ್ರ ವಿಜಯಲಕ್ಷ್ಮಿ ಬರ್ತಾಳ, ವಿಜಯಲಕ್ಷ್ಮಿ ಬಂದ್ರ ಧಾನ್ಯಲಕ್ಷ್ಮಿ ಬರ್ತಾಳ, ಧಾನ್ಯಲಕ್ಷ್ಮಿ ಬಂದ್ರ ಧನಲಕ್ಷ್ಮಿ ಬರ್ತಾಳ, ಧನಲಕ್ಷ್ಮಿ ಬಂದ್ರ ವಿಜಯಲಕ್ಷ್ಮಿ ಬರ್ತಾಳ, ವಿಜಯಲಕ್ಷ್ಮಿ ಬಂದ್ರ ಅಷ್ಟಲಕ್ಷ್ಮಿಯರು ಬರ್ತಾಳ, ಸಂತಾನ ಲಕ್ಷ್ಮಿ ಬರ್ತಾಳ. 8 ಮಂದಿ ಬರ್ತಾರ. ಅವರು ಇವ್ರು ಒಳಗ್ ಕರ್ಕೋಬೇಕಾದ್ರ ಬಾಯಾಗ ತಂಬಾಕ್ ಹಾಕೊಂಡ್ ಕ್ಯಾಸ ಬಾರ ಹೋಗೋಣ ತಂಬಾಕ ಸುಮ್ಮ ತಿನ್ಕೋತನ ಏನೈತಿ ಅವ್ರ ಕೈಯ ತಿರುಗಿಡ್ಕೊಂಡು ಹೊಂಟ್ರ ಬಂದಾಳ ಆಕಿ ಲಕ್ಷ್ಮವ್ವ. ಅಲ್ಲಿ ನಮ್ಮೂರಾಗಳವ ಇದು ಸುದ್ದಿ. ತಂಬಾಕ ಸುನ್ನ ತಿನ್ಕೋತ ಹೋಗಿರ್ತಾರ ಅವ್ರು ಚೆರಿಗಿಡ್ಕೊಂಡು. ಬಂದಾಳ ಆಕಿ ಲಕ್ಷ್ಮವ್ವ. ನಾವು ಸ್ವಚ್ಛ ಇದ್ದೀವಿ ಅಂದ್ರ, ಬಾಯಿ ಸ್ವಚ್ಛ ಇಟ್ಕೊಂಡಿದ್ದೀವಿ ಅಂದ್ರ ಆ ಬಾಯಿಲಿಂದ ನಾವು ಆಕಿನ ಕರೆದ್ರ ಬರ್ತಾಳ ಆಕಿ. ಹಿಡಿ ತಂಬಾಕ್ ಬಾಯಿ ಹಾಕೊಂಡ್ ಬಾರ ಲಕ್ಷ್ಮವ್ವ ಬಾಯಿ ಅಲ್ಲ ಅಮ್ಮ ಅಂತಂದು ಬಂದಾಳ. ಸ್ವಚ್ಛ ಮಾಡ್ಕೊಳ್ಳೋ ಸಲುವಾಗಿದ ಅಧ್ಯಾತ್ಮ. ಹಂಗ ಅದ್ಯದಲ್ಲಿ ನೀವು ಕೂಡ ಆತ್ಮರು, ಎಲ್ಲರೂ ಆತ್ಮರು. ಆತ್ಮನನ್ನು ಕೂಡೋ ಸಲುವಾಗಿ ಏನ್ ಮಾಡ್ಬೇಕು? ಉಪ್ಪಿನ ಮಾಸ್ತರ, ಉಪ್ಪಿನ ಆನೆ ನೀರು ಕುಡಿಯಾಕ ಸಮುದ್ರದಾಗ ಹೋತು, ಹೊಳ್ಳಿ ಬರಲಿಲ್ಲ. ಆನೆ ಎದ್ರದ್ದು ಕುಡಿಯಾಕ ಎಲ್ಲಿ ಹೋತು? ಹೊಳ್ಳಿ ಬರಲಿಲ್ಲ. ಉಪ್ಪಿನ ಆನೆ ನೀರು ಕುಡಿಯಾಕ ಹೋಗಿ ಯಾಕೆ ಹೊಳ್ಳಿ ಬರ್ಲಿಲ್ಲ? ಎಲ್ಲಿ ಹುಟ್ಟೈತಿ? ಹುಟ್ಟಿದ ಸಮುದ್ರದಾಗ ಅದ ಉಪ್ಪ, ಮತ್ತ ಅಲ್ಲೇ ಆದ್ಮ ಹೊಳ್ಳಿ ಬರ್ತೈತಿ. ಹಂಗ ನಾವು ನೀವು ಆತ್ಮರ ಶರೀರ ಧಾರಣ ಮಾಡ್ಕೊಂಡ್ ಬಂದೀವಿ ನಾವೀಗ. ಸ್ಥೂಲ ಶರೀರ ಅಂತಾರೆ ಇದಕ್ಕೆ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ. ಈ ಸ್ಥೂಲ ದೇಹದೊಳಗಿಂದ ಪರಮಾತ್ಮನನ್ನು ಒಲಿಸ್ಕೋಬೇಕಾದ್ರೆ, ದೇವಿಯನ್ನು ಒಲಿಸ್ಕೋಬೇಕಾದ್ರ ಗುರು ಕೊಟ್ಟ ಮಂತ್ರವನ್ನ ಮುಂಜಾನೆ ನಸಕ್ನ್ಯಾಗ ಸೂರ್ಯ ಹೊಂಡೋಕ್ಕಿಂತ ಮೊದಲು ಅನ್ನೋದು, ಸೂರ್ಯ ಮುಳುಗೋಕ್ಕಿಂತ ಮೊದಲು ಅನ್ನೋದು, ಇವು ಪದ್ಧತಿಗಳದಾವ. ಅದು ಗುರುಗಳು ಹೇಳ್ತಾರ, ಆ ಪ್ರಕಾರ ಹಂಗೆ ಮಾಡೋದು. ನನ್ನೊಳಗೆ ನಾ ತಿಳ್ಕೊಂಡೆ ಬೇಕಾದ ಗಂಡನ, ನಮ್ಮೊಳಗ ನಾ ತಿಳ್ಕೊಳ್ಳೋದು, ಬೇಕಾದ ಗಂಡನ ಮಾಡ್ಕೊಳ್ಳೋದು. ಕಲಬಂದಕೇರಿ ಬಂದ ಉದ್ದೇಶ ಏನಪ್ಪಾ ಅಂದ್ರ, ಇದು 10,000 ಜನಕ್ಕೆ ಒಂದು ದಿವ್ಸಕ್ಕೆ ಹೋಗತಿ. ಇವತ್ತು ಮಾಡಿದ ಪ್ರವಚನ ಎಷ್ಟು ಮಂದಿ ಇದ್ರು ಕಲಬಂದಕೇರಿಯಾಗ? ಇಷ್ಟ ಮಂದಿ ಅದಾರನ? ಭಾಳ ಮಂದಿ ಅದಾರ. ಯಾಕೆ ಬಂದಿಲ್ರಿ ಮುತ್ಯಾರ ಅಂದ್ರೆ ಅವ್ರಿಗೆ ಅಷ್ಟು ಸೌಡ್ ಇಲ್ಲ. ಅವರು ಹಿಂದೆ ಹಗರ್ಕ ಬರ್ತಾರಂತ. ನೀವು ಒಟ್ಟು ಲಘು ಬಂದಿರಿ, ನೀವು ಈಗ ಬಿತ್ತು ಬೀಜ ಆಗಿರಿ, ಅವ್ರು ಹಗೆದನ್ ಜೋಳ ಆಗ್ಯಾರ. ಮತ್ತು ಹೊಳ್ಳಿ ದಿವಸ ಆದ್ಮ್ಯಾಗ ಮತ್ತೆ ಅವರು ಬರಬೇಕ. ಹಂಗೆ ಅಧ್ಯಾತ್ಮಕ್ಕೆ ಬರ್ಬೇಕಾತಂದ್ರ ಒಂದೊಂದು ಪಾಠವನಿಗೆ ಬಂದ ಒಳಗೆ ಅವನಂತೇಳಿ ಬಂದಿವಪ್ಪ ಅಂತಂದ್ರೆ ಏನ್ ಮಾಡ್ತಾನಂದ್ರೆ ತನ್ನ ಸ್ವರೂಪ ಮಾಡ್ಕೊತಾನಂತ. ಅವನು ಸ್ವರೂಪ ಆಗೋ ಸಲುವಾಗಿ ಅದ್ಯದಲ್ಲಿ ಅಧ್ಯಾತ್ಮ ಆಗೋ ಸಲುವಾಗಿ ಕೊನೆ ಗಳಿಗೆಯಲ್ಲಿ ಏನ್ ಬರೀತಾರ ಅಭಂಗದೊಳಗೆ ಅಂದ್ರ, ಬೋಧ ಪರಡೆ ಗೇವಣಿ ಹಾತಿ ಪೋತ ಜಾನ ಪಳಸತೆ ಜಳತೆ ಉದೋ ಭಕ್ತನಾಸತೆ ಗೊಂದಳ ಏಹಿಯೋ ಜಗದಂಬೆ ಮೂಳ ಪೀಠ ತೋಂಬೆ. ವ್ಯಾಸ ವಶಿಷ್ಠ ಸುಖ ಗೊಂದಳಿ. ಹಿಂದಕ್ಕೆ ವ್ಯಾಸರನು ಹೇಳಿದ್ರ, ತಮ್ಮ ದೇವ್ರ ನಾಮಸ್ಮರಣೆ ಮಾಡ್ರಿ, ಗುರುದೀಕ್ಷೆ ತಗೋರಿ, ದಾನ ಧರ್ಮ ಮಾಡ್ರಿ ಅಂತ ಹೇಳಿದ್ರು. ವ್ಯಾಸರ ಹೇಳು ಕಾಲಕ್ಕ, ಅವಾಗ ಋಷಿಗಳು ಹೇಳು ಕಾಲಕ್ಕ, ಸಿದ್ಧರು ಹೇಳು ಕಾಲಕ್ಕ ನಿಮಗ 1 ಲಕ್ಷ ಆವಿಷ್ಯಿತ್ತು. ಎಷ್ಟು? 1 ಲಕ್ಷ ಇತ್ತು. ಮುಂದೆ ಹೂ ಅಂದಿವು, ಹಿಂದೆ ಮಾಡೋದು ಬಿಟ್ಟಿವು. ಹಿಂಗಾದ್ರೆ ಇವ್ರಿಗೆ ಕಬಲ್ ಆಗೋದಿಲ್ಲ ಅಂತ ಏನ್ ಮಾಡಿಬಿಟ್ರಪ್ಪ ಅಂದ್ರ, ಋಷಿಗಳು ಹೋಗಿ ಮುನಿಗಳಾಗಿ ಬಂದ್ರು. ಅವರು ಹೇಳಕತ್ತಿದ್ರು, ಮಾತು ಕೇಳಲಿಲ್ಲ.
ಒಂದು ಪೂಜೆ ಅಳಕಿಸಿದ್ರು ಲಕ್ಷದಾಗ ಒಂದು ಪೂಜೆ ಹೋದ್ರೆ ಎಷ್ಟು ಉಳ್ತು? 10,000 ಉಳಿತಿ. ಕೃತಾಯುಗದೊಳಗೆ 1,00,000 ಆವಿಷ್ಯತ್ತು, ಒಂದು ಪೂಜೆ ಹೋತು, 10,000 ಉಳಿತಿ. ಮುನಿಗಳು ಹೇಳಿದ್ರು, ಆಗೂ ಕೇಳಲಿಲ್ಲ, ಮತ್ತೊಂದು ಪೂಜೆ ತೆಗೆದ್ರು. 10,000ದೊಳಗೆ ಒಂದು ಪೂಜೆ ತೆಗೆದ್ರು. 28 ಮೊಳ ಇದ್ದದ ಶರೀರ 14 ಮೊಳಕ್ಕೆ ಬಂತು. ಮತ್ತೊಂದು ಪೂಜೆ ತೆಗೆದ್ರು, 14 ಮೊಳ ಇದ್ದದ್ದು ಎಷ್ಟು ಬಂತು? 7 ಮೊಳಕ್ಕೆ ಬಂತು ತ್ರೇತಾಯುಗದಲ್ಲಿ. ಅವಾಗೂ ಹೇಳಿದ್ರು ಯಾರು? ರಾಮಕೇಲ ಬ್ರಹ್ಮಜ್ಞಾನಿ ವಶಿಷ್ಠ ಮುನಿ ತಾರಕ. ವಶಿಷ್ಠರು ಹೇಳಿದ್ರು, ನಾಮಸ್ಮರಣೆ ಮಾಡ್ರಿಪ್ಪ, ದಾನ ಧರ್ಮ ಮಾಡ್ರಿ, ದೇವ್ರನ್ನ ನೆನೆಸ್ರಿ, ಗುರು ಸೇವಾ ಮಾಡ್ರಿ ಅಂದ್ರೆ ಆಗು ಕೇಳಲಿಲ್ಲ. ಆಗ ಒಂದು ಪೂಜೆ ಹೋತ. 10,000ದಾಗ ಒಂದು ಪೂಜೆ ಹೋದಾಗ ಎಷ್ಟು ಉಳಿತಿ? 1,000 ಉಳಿತಿ. ಲಕ್ಷದಾಗ ಒಂದು ಹೋದಾಗ 10,000 ಉಳಿತಿ. 10,000ದಾಗ ಒಂದು ಹೋದಾಗ 1,000 ಉಳಿಸಿ ಉಳಿತಿ. ತ್ರೇತಾಯುಗದೊಳಗೆ 1,000 ಉಳಿಸಿ ಉಳಿತಿ. ಮುಂದೆ ಏನಾದಪ್ಪ ಅಂತಂದ್ರ ಋಷಿ ಮುನಿ ಸಿದ್ಧ, ಮರಳು ಸಿದ್ಧ, ರೇವಣಿ ಸಿದ್ಧ, ಕಾಡ ಸಿದ್ಧ, ಸಿದ್ಧರು ಬಂದ್ರು. ಮಾಡ್ರಪ್ಪ ನಮಸ್ಮರಣೆ, ಗುರು ದೀಕ್ಷಾ ತಗೋರಿ, ದಾನ ಧರ್ಮ ಮಾಡಿ. ಕೇಳಲಿಲ್ಲ. ಆಗು ಮತ್ತೊಂದು ಪೂಜೆ ತೆಗೆದ್ರ. 14 ಮೊಳ ಇದ್ದದ್ದು 7 ಮೊಳ ಬಂತು. 7 ಮೊಳ ಇದ್ದದ್ದು ಮತ್ತೊಂದು ಪೂಜೆ ತೆಗೆದ್ರೆ 100 ಉಳಿತಿ. ಹೌದಾ? ಈಗೂ ಹೇಳಕತ್ತೀವಿ ಇಲ್ಲ? ಹೇಳಕತ್ತೀವಿ ಇಲ್ಲಿ ಈಗೂ ಏನಂತ? ನಾಮಸ್ಮರಣೆ ಮಾಡ್ರಿ, ನೀವು ಸಾಕ್ಷಾತ್ ದೇವರದಿರಪ್ಪ. ಅಹಂ ಬ್ರಹ್ಮಾಸ್ಮರಣೆ. ನೀ ಬ್ರಹ್ಮದಿ. ಆದ ಬ್ರಹ್ಮನ ಕಾಣಬೇಕಾದ್ರ ಬ್ರಹ್ಮ ಹಾದಿ ಒಳಗೆ ಹೋಗ್ಬೇಕಂತ. ಅದ ಇದು ಬ್ರಹ್ಮ ಹಾದ ಹೋದಿಲ್ಲ. ಅಧ್ಯಾತ್ಮ ಈಗೂ ಹೇಳಕತ್ತೈತಿ. ಅಕಸ್ಮಾತ್ ಆಗಿ 100 ವರ್ಷ ಆಯುಷ್ಯ, ಮಳ ಎಷ್ಟಿತ್ತು? 7.5 ಮೊಳದಾಗ ಕಡದಗಳನ್ನ ಎಷ್ಟು ಉಳಿತಿ? 3.5 ಉಳಿತಿ. 3.5 ಮೊಳದಾಗ ಒಂದು 100 ವರ್ಷ ಐತಿ. ಈಗೂ ನಾವು ಕೈ ಮುಗಿತೀವ್ರಿ, ಕಾಲು ಹಿಡ್ಕೊಂತೀವ್ರಿ. ಹಾಕಾರೋಣಿ ಸಾಂಗೇತುಕ ನಾಮಗೀತ ರಾಹುನಕ. ಕೈ ಮುಗಿದು ಹೇಳ್ತೇನಂದ್ರ, ಕಾಲು ಬಿದ್ದು ಹೇಳ್ತೇನಂದ್ರ, ಕೇಳಲಿಲ್ಲ ಹೋಗ್ಕೊಂಡು ಹೇಳ್ಯಾನ ಅಂದ್ರ ಅವ್ರು ಮತ್ ನಾ ಅಲ್ಲ. ಎದಕ್ಕೆ? ದೇವ್ರ ಧ್ಯಾನ ಮಾಡ್ರಿ, ಗುರುವಿನ ಧ್ಯಾನ ಮಾಡ್ರಿ. ಖರೆ ಇನ್ನೊಂದು ಪೂಜೆ ಅಳಕಿಸಿದ್ರೆ ನಿಮ್ಮ ಗತಿ ಎಲ್ಲಿ ಹೋಗತಿ ಹೇಳ? 3.5 ಮೊಳ ಐತಿ. ಈಗ ಎಷ್ಟೈತಿ? 100 ವರ್ಷ ಆಯುಷ್ಯ ಐತಿ. 100 ವರ್ಷ ಆಯುಷ್ಯದೊಳಗ ಹೈಬ್ರಿಡ್ ಏನ್ ತಿನ್ನಕತ್ತಿಲ್ಲ, ಬೋರ್ ಹಾಕಿ ನಾವು ಬಲಾತ್ಕಾರ ಮಾಡಿ ನೀರು ತಗೊಳಕ್ ಹತ್ತಿದ್ವಲ್ಲ, 100ರಾಗ ಎಷ್ಟು ಹೋಗ್ಯಾವ ಅಂತಂದ್ರೆ ಈಗ ಒಂದು 60-70 ಬಂದಾವ, ಒಂದು 30 ಕಟಗರಿಸಿ ಹೋಗ್ಯಾವ. ಹೊಳ್ಳಿ ಅವು 70ರೊಳಗನ ಇತ್ತಿತ್ಲಾಗೇನ ಮಾನ್ಯ ಬಂತಲ್ಲ, ಏನದು ಕರೋಣ ಅಂತೇಳಿ, ಅದ್ರ ಸೊಕ್ಕ ಮುರಿದು ಏನೈತಿ ನೋಡು. ಕೆಲವೊಂದಂತೂ ಆಗ ಜೈ ಜಗತ್ತಾಗಿ ಹೋದವು. ಈಗಾರ ಮಾಡ್ರಿಯಪ್ಪ ಅಂತೇಳಿ ಪ್ರತಿಯೊಂದು ಊರಿಗೆ ಗುರುಗಳ ಆದೇಶ ಮಾಡ್ಯಾರ. ಆ ಗುರುಗಳ ಆಜ್ಞಾದ ಪ್ರಕಾರ ನಾವು ಬಂದೀವಿ ಹೊರತಾಗಿ ನಾವೇನು ಸೊಕ್ಕಲಿ ಬಂದು ಹೇಳ್ಬೇಕು ಮಾಡ್ಬೇಕಂತೆಲ್ಲ. 1,00,000 ಜನಕ್ಕೆ ಅದ ಮೀಡಿಯಾದಾಗ ಹೊಕ್ಕೈತಿ. ನಾಳೆ ಕಲಬಂದಿ ಕೇರಿ ಜನದೊಳಗ ಬಂದು ಅಧ್ಯಾತ್ಮ ಕೇಳ್ಯಾರ, ಇವ್ರು ಮಾಡ್ಯಾರ ಅಂದ್ರ ಒಳಗಿಟ್ಟಪ್ ಬಂತು. ಒಳಗ್ ಗುಡಿಯಾಗಿದ್ದ ಲಾಯಂ ಬಂತ. ನಿಮ್ಗೆ ಆಯುಷ್ಯ, ಆರೋಗ್ಯ, ಶ್ರೀಮಂತಿಕೆ, ಸಮಾಧಾನ, ನಿಮಗೇನೈತಿ ನೆಮ್ಮದಿಯನ್ನ ಕೊಡ್ಲಿ ಅಂತ ತಿಳ್ಕೊಂಡ ನನ್ನ ವಾಕ್ಯವನ್ನ ಸದ್ಗುರುನಾಥನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಇಲ್ಲಿವರೆಗೆ ಹೇಳಿದ್ದ ಯಾರಿಗೆ ಅಂದ್ರ ನಿಮಗೆ ಯಾರಿಗೆಲ್ಲ, ನಿಮ್ಮೊಳಗೆ ಒಬ್ಬ ಅದನ. ಯಾರಂದ್ರ ಮನಸ್ಸ ನಿಮ್ಮ ಮನಸ್ಸಿಗೆ ಹೇಳೈತಿ ಹೊರತಾಗಿ ಶರೀರಕ್ಕಲ್ಲ. ಮನಸ್ಸು ಎಷ್ಟನೇ ಇಂದ್ರಿಯ ಅಂದ್ರೆ 11ನೇ ಇಂದ್ರಿಯ. 11ನೇ ಇಂದ್ರಿಯ ಮನಸ್ಸ. ಭಾಳ ಏನು ಹಿರಿತಾನ ಮಾಡೋ ಮುಂದ ಲಘು ಮನುಷ್ಯ ಕೇಳಿಕೆ, ತಮ್ಮ ನಾ ಹೇಳುದು ನಿನ್ನ ಮನುಷ್ಯನ ನಟ್ಟತಿಲ್ಲ ನಾನು, ಏನು ಮೂಗಿ ನಟ್ಟತಿಲ್ಲ ನಾನು. ಹೌದಲ್ಲ? ನಾನು ಹೇಳಕತ್ತಿದ್ ಮನಸ್ಸಿಗೆ, ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊರಿ, ನನ್ನ ಮನಸ್ಸಿಗೆ ನಾ ಹೇಳ್ಕೊಂಡ ನನ್ನ ವಾಕ್ ಪುಷ್ಪವನ್ನು ಸದ್ಗುರುನಾಥನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಬೋಲಾ ಪುಂಡರೀಕ ವರದರಿ ವಿಠ್ಠಲ ಶ್ರೀ ಜ್ಞಾನದೇವ್ ಸದ್ಗುರುನಾಥ ಶಂಕರ ಸ್ವಾಮಿ ಮಹಾರಾಜ್, ಜ್ಞಾನೇಶ್ವರ ಮಹಾರಾಜ್, ತುಕಾರಾಮ್ ಮಹಾರಾಜ್ ಕಿ, ಸಮರ್ಥ ಬಸವೇಶ್ವರ ಮಹಾರಾಜ್ ಕಿ. ಓಂ ಶಾಂತಿ. ನಿಮ್ಮ ಮಕ್ಕ ಕಾಂತವನ್ನ ಸರಿಯಾಗಿ ಕೊಂಡ್ರಿ.